ನಿಮ್ಮ ಒಂದು ಡಿಸಿಷನ್ ಅವಾಗ ಹೇಳಿದೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ಹಾಗೆ ಒಂದು ಸ್ವಲ್ಪ ಜನ ಅದ್ರ ಬಗ್ಗೆ ಮಾತು ಕೂಡ ಆಡ್ತಿದ್ದಾರೆ ಅಂತ. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಭಾವನಾ ಮೇಡಮ್ ಅವರು ಏನು ಈ ಥರ ನಿರ್ಧಾರ ತಗೊಂಡಿದ್ದಾರಲ್ಲ, ಅದು ತುಂಬಾ ಒಳ್ಳೆ ನಿರ್ಧಾರ. ಆದರೆ ಏನಾಗ್ತಾ ಇದೆ ಅಂದ್ರೆ, ಅವರು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ನಾವು ಗಂಡಿಲ್ದೇನೆ ನಾನು ನಮ್ಮ ಪಾರ್ಟ್ನರ್ ಇಲ್ದೇನೆ ಅವರಿಗೆ ಈಗ ಎಲ್ಲರ ಹತ್ರ ಗೂಗಲ್ ಇದೆ. ಡೋನರ್ ಅಂದ್ರೆ ಏನು, ಈಗ ನಾನು ಅದನ್ನ ಅವ್ರಿಗೆ ತಿಳಿಪಡಿಸ್ಬೇಕು ಆಯ್ತಾ. ಗಂಡಸರಿಗೆ ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಸ್ಕೋಪೇ ಇಲ್ಲ. ಗಂಡಿಗೆ ಒಂದು ಮಗುವನ್ನ ದತ್ತು ಪಡಿಬೇಕು, ಅವನು ವೈವಾಹಿಕ ಸಂಬಂಧದಲ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವ ಸ್ಕೋಪು ಇಲ್ಲ. ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಿಮ್ಮ ಒಂದು ಡಿಸಿಷನ್ ಅದು ಓಕೆ, ನಿಮ್ಮ ಪರವಾಗಿ ಅದು ನಿಮ್ಗೆ ಅದು ರೈಟ್ ಡಿಸಿಷನ್ ಇದೆ, ಅದು ನಿಮ್ಮ ವೈಯಕ್ತಿಕ ನಿರ್ಧಾರನೂ ಆಗಿರುತ್ತೆ. ಏನಿದ್ರು ಅದು ಪ್ರೋಸ್ ಅಂಡ್ ಕಾನ್ಸ್ ನೀವೇ ನೋಡ್ಬೇಕಾಗತ್ತೆ. ಅದೆಲ್ಲ ಒಂದ್ ಕಡೆ ಇಟ್ರು ಕೂಡ ಇನ್ನೊಂದ್ ಕಡೆ ಹೇಳ್ತಾರೆ, ವೈ ಕಾಂಟ್ ಭಾವನಾ ಟ್ರೈ ಫಾರ್ ಅಡಾಪ್ಟಿಂಗ್ ಅ ಬೇಬಿ. ಅಡಾಪ್ಷನ್ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ. ನಾನೇನು ಕೌನ್ಸಿಲಿಂಗ್ ಪರ್ಸನ್ ಅಲ್ಲ. And not that I've done any studies and research on that, but I've done a very short ಒಂದು ತಿಳ್ಕೊಂಡಿದ್ದೀನಿ ಅಷ್ಟೇ. ಬಿಟ್ರೆ ಡೀಪಾಗಿ ನಾನು ಏನಾದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ದವಳಲ್ಲ. ಬಟ್ ಯಾರೇ ಪ್ರಶ್ನೆ ಕೇಳುವಾಗ ವೈ ಕಾಂಟ್ ದೇ ಸ್ಟಡಿ ಅ ಲಿಟಲ್ ಬಿಟ್ ಅಲ್ವಾ? ನಮ್ಮ ದೇಶದಲ್ಲಿ ಅಡಾಪ್ಷನ್ಗೆ ನಾವು ದಾಂಪತ್ಯ ಜೀವನದಲ್ಲಿ ಇರೋರಿಗೆ ಮಾತ್ರ ಅಡಾಪ್ಷನ್ ಅಂತ ಇರೋದು. ನಾಟ್ ಫಾರ್ ಸಿಂಗಲ್ ಪ್ಯಾರೆಂಟಿಗಿಲ್ಲ. ಸಿಂಗಲ್ ಪ್ಯಾರೆಂಟ್ ಅಲ್ಲಿ ಸ್ಪೆಷಲಿ ಮೇಲ್ ಸಿಂಗಲ್ ಮ್ಯಾನ್, if he wants to adopt, there is absolutely no scope for him to adoption. ಏನು ಸ್ಕೋಪೇ ಇಲ್ಲ. ಗಂಡಿಗೆ ಒಂದು ಮಗುವನ್ನ ದತ್ತು ಪಡಿಬೇಕು, ಅವನು ವೈವಾಹಿಕ ಸಂಬಂಧದಲ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವ ಸ್ಕೋಪು ಇಲ್ಲ. ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ತಾಯಿಗೆ ಒಂದು ಹೆಣ್ಣಿಗೆ ಎಷ್ಟು ನಾನು ಮಗು ಆಗ್ಬೇಕು, ನನ್ನ ತಾಯಿ ಆಗ್ಬೇಕು ಅನ್ಸುತ್ತೋ, ಎಷ್ಟೋ ಸತಿ ಎಷ್ಟೋ ಗಂಡಸಿಗೆ ತಮಗೂ ಒಂದು ಮಗು ಇರಬೇಕು ಅನ್ನೋದು ಅನ್ಸಿದ್ದಿದೆ. And they have tried, but there is no scope. ಸಿಂಗಲ್ ವುಮನ್ನಿಗೆ ಇಂಡಿಯಾದಲ್ಲಿ ಸ್ಟಿಲ್ ಇಟ್ ಇಸ್ ನಾಟ್ ದೇರ್. ಅದಕ್ಕೆ ನಾನು ಹೋಗಿ ಆಮೇಲೆ ಕೋರ್ಟಲ್ಲೆಲ್ಲ ಹೋಗಿ ಸುಷ್ಮಿತಾ ಸೇನು ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಫೈಟ್ ಮಾಡೋ ಥರ ಹ್ಯಾವ್ ಟು ಗೋ ಫೈಟ್. ಆಮೇಲೆ ನಾವು ಎಲ್ಲಿ ನಾವು ಅಡಾಪ್ಷನಿಗೆ ಮತ್ತು ಅಡಾಪ್ಷನ್ ಮತ್ತು ಇನ್ನೊಂದು ಏನು ಗೊತ್ತಾ, ಅಡಾಪ್ಷನ್ನು ಇವಾಗ ನಾನು ಅಪ್ಲೈ ಮಾಡಿದರೆ ನಿಮ್ಗೆ ಯಾವಾಗ ಸಿಗತ್ತೆ ಮಗು ಅನ್ನೋದು ಗೊತ್ತಿರಲ್ಲ. 3-4 ವರ್ಷದ 3-4 ವರ್ಷದ ನಂತರ ಸಿಗಬಹುದು. ನಾಟ್ ದಟ್ ಇಮಿಡಿಯೇಟ್ಲಿ, ಇಟ್ ಇಸ್ ನಾಟ್ ಸಮ್ ಶಾಪಿಂಗ್ ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ದಂಗೆ ಕೊಡ್ತೀವಿ ಅಂತ ಎಲ್ಲ ಇಲ್ಲ. ಬಟ್ ಸಿಂಗಲ್ ವುಮನ್ಗೆ ಇಲ್ಲಿ ಆಪ್ಷನ್ ಗಿಂತ ಹೆಚ್ಚಾಗಿ ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್. ಪ್ಲಸ್ ದೆನ್ ಮೆನಿ ರೆಸ್ಟ್ರಿಕ್ಷನ್ಸ್ ಅಗೇನ್. ನನ್ನ ಸೇವಿಂಗ್ಸ್ ಏನಿದೆ, ಡಿಪೆಂಡ್ಸ್ ಆನ್ ಹೌ ಮಚ್ ಯು ಅರ್ನಿಂಗ್, ಎಷ್ಟು ಸೇವಿಂಗ್ಸ್ ಇದೆ, ಸೊ ಅದೆಲ್ಲ ಮ್ಯಾಟರ್. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ, ಇದೆಲ್ಲ ನೋಡ್ತಾರೆ. ಸೊ ಒಂದ್ ಕಡೆ ಅಡಾಪ್ಷನ್ ಅದಾಯ್ತಂದ್ರೆ, ಈಗ ಸರಗಸಿ ಮದರ್ಗೆ ಹೋದ್ವಿ ಅಂದ್ರೆ, ಆ ಒಂದು ಸಿಸ್ಟಮಿಗೆ ಹೋದ್ವಿ ಅಂದ್ರೆ, ಅಲ್ಲಿ ನಮ್ಮ ಮಗು ಅನ್ನುವಂತಹ ಒಂದು ಫೀಲ್ ಕಡಿಮೆ ಆಗತ್ತಾ, ಹೇಗನ್ಸುತ್ತೆ ನಿಮ್ಗೆ ಅಂತ? ಅದ್ ನನಗ್ ಗೊತ್ತಿಲ್ಲ, ಅದು ತೀರಾ ವೈಯಕ್ತಿಕವಾದದ್ದು. ಅಂದ್ರೆ ಮೋಸ್ಟ್ಲಿ ದೇಹದಲ್ಲಿ ಯಾರಿಗೆ, ಇಫ್ ದ ವುಮನ್ ಇಸ್ ನಾಟ್ ರೆಡಿ, ಅಥವಾ ಅವಳ ಊಂಬ ಒಳಗೆ ರೆಡಿ ಇಲ್ಲ, ಅವಳ ಗರ್ಭ ಒಳಗೆ ರೆಡಿ ಇಲ್ಲ, ದೇಹದಲ್ಲಿ ಅವಳಿಗೆ ಏನಾದರೂ ತೊಂದರೆ ಇದ್ದಾಗ ಅವಳು ಒಂದು ಕನಸು, ತಾಯಿ ಆಗೋ ಕನಸನ್ನ ಈಡೇರಿಸ್ಕೊಳ್ಬೇಕು ಅನ್ನೋಂಥ ಇನ್ನೊಂದು ಮಾರ್ಗ ಅಂತ ಹೇಳ್ಬಹುದಷ್ಟೇ. ಆ್ಯಂಡ್ ನನ್ನ ಕೇಸಲ್ಲಿ ಐ ವಾಸ್ ಲಕ್ಕಿ ಎನಫ್, ಬಟ್ ಇಲ್ಲೇ ನನ್ಗೆ ಜಾಗ ಇತ್ತು. ಪ್ರಾಬಬ್ಲಿ ಯು ನೆವರ್ ನೋ, ರೈಟ್? ಈಗ ನನ್ನ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅಲ್ಲಿ ತಯಾರಿಲ್ಲ, ಅಥವಾ ಯೂಟ್ರಸ್ ಇಸ್ ನಾಟ್ ಹೆಲ್ದಿ, ಮತ್ತೆ ಇನ್ನೇನೋ ಅಲ್ಲಿ ಅದಕ್ಕೇನು ಸರಿಯಾಗಿ ಬೇಕಾಗಿದೆ ಆ ವಾತಾವರಣ ನನ್ನ ದೇಹದೊಳಗಿಲ್ಲ ಅಂತ ಹೇಳಿದ್ರೆ, ಮೇ ಬಿ ದಟ್ ಕುಡ್ ಬಿ ದಿ ನೆಕ್ಸ್ಟ್ ಆಪ್ಷನ್ ದಟ್ ಐ ವುಡ್ ಆಪ್ಟ್ ಫಾರ್. ನೆವರ್ ನೋ. ಓಕೆ. ಸೊ ನಿಮ್ಮ ಒಂದು ಡಿಸಿಷನ್ ಅವಾಗ ಹೇಳಿದೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ಹಾಗೆ ಒಂದ್ ಸ್ವಲ್ಪ ಜನ ಅದ್ರ ಬಗ್ಗೆ ಮಾತು ಕೂಡ ಆಡ್ತಿದ್ದಾರೆ ಅಂತ. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಭಾವನಾ ಮೇಡಮ್ ಅವರು ಏನು ಈ ತರ ನಿರ್ಧಾರ ತಗೊಂಡಿದಾರಲ್ಲ, ಅದು ತುಂಬಾ ಒಳ್ಳೆ ನಿರ್ಧಾರ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಅವರು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ನಾವು ಗಂಡಿಲ್ದೇನೆ ನಾನು ನಮ್ಮ ಪಾರ್ಟ್ನರ್ ಇಲ್ದೇನೆ ಅವರಿಗೆ. ಈಗ ಎಲ್ಲರ ಹತ್ರ ಗೂಗಲ್ ಇದೆ. ಡೋನರ್ ಅಂದ್ರೆ ಏನು, ಈಗ ನಾನು ಅದನ್ನ ಅವ್ರಿಗೆ ತಿಳಿಪಡಿಸ್ಬೇಕು ಆಯ್ತಾ. ಗಂಡಸರಿಗೆ ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದನ್ ಕೆಮಿಕಲ್ ಪ್ರಾಸೆಸ್ಡ್ ಅಲ್ಲ ಇದು. Natural extraction of a human body only, right? Without a male support, how can I have a child?
ಡೋನರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು. ಸಂಗಾತಿ ಇಲ್ದೇನೆ ನಾವು ಪ್ರೆಗ್ನೆಂಟ್ ಆಗ್ಬಿಡ್ಬೋದಲ್ಲ. ಇವಾಗ ಹುಡುಗಿರೆಲ್ಲರೂ ಇದೇ ತರ ಡಿಸಿಷನ್ ತಗೋತಾ ಹೋದ್ರೆ ಹುಡುಗರ್ದು ಏನಾಗ್ಬೇಡ ಕತೆ ಅಂತ ಅವ್ರದ್ದು. ಸಂಗಾತಿ ಬೇಕು ಅಂತ ಅವಳಿಗೂ ಅನ್ನಿಸ್ತಾ ಇರತ್ತಲ್ಲ. ನಾಟ್ ದಟ್ ಶಿ ಇಸ್ ನಾಟ್ ಇನ್ಹ್ಯೂಮನ್ ಅಥವಾ ಅವಳೇನು ಮೆಕ್ಯಾನಿಕಲ್ ಒಂದು ಇದಲ್ಲ ಅವಳು. ಅವಳಿಗೆ ಸಂಗಾತಿ ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅನಿವಾರ್ಯತೆಯಲ್ಲಿ ಸಂಗಾತಿಯನ್ನ ಈ ಕಾರಣಕ್ಕಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇನ್ನಿರೋದಿಲ್ಲ. ಸೊ ಅವ್ರು ಹೆದರ್ಕೊಳ್ಳೋ ಅಂತ ಅವಶ್ಯಕತೆ, ಅವರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಅನಿವಾರ್ಯತೆಯನ್ನು ಒಡ್ಡೋ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬಹುದು ಅಷ್ಟೇ ಬಿಟ್ರೆ, ನಾಟ್ ದಟ್ ದೇ ಹ್ಯಾವ್ ಟು ಬಿ ಸ್ಕೇರ್ಡ್ ಆಫ್ ಇಟ್. ಓಕೆ, ಸೊ ನೀವು ಇದೇ ಟೈಮಲ್ಲಿ CM ಸರ್ನು ಕೂಡ ಮೀಟ್ ಆದ್ರಿ. ನಿಮ್ಮ ಒಂದು IVF ಸೆಂಟರ್ನ ಗೌರ್ಮೆಂಟ್ ಕಡೆಯಿಂದ ಓಪನ್ ಮಾಡ್ಬೇಕು ಅನ್ನೋಂತಹ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದೀರಾ ಅಂತ ನಾವು ಮನವಿ ಮಾಡ್ಲಿಕ್ಕೆ ಅವತ್ತು ಸಮಯ ಸಿಗ್ಲಿಲ್ಲ. ವಿ ಆರ್ ಥಿಂಕಿಂಗ್ ಮೇ ಬಿ ಮುಂದಿನ ತಿಂಗಳಲ್ಲೂ ಯಾವಾಗಾದ್ರೂ ಹೋಗಿ. ಅವತ್ತು ಟೈಮ್ ಸಿಗ್ಲಿಲ್ಲ, ಅವ್ರ ಜೊತೆ ತುಂಬಾ ಜನ ಇದ್ರು ಸರ್ ಒಟ್ಟಿಗೆ, ನಾನು ಮಾತಾಡಕ್ ಆಗ್ಲಿಲ್ಲ. ಬಟ್ ಐ ವಾಂಟ್ ಟು ಡೂ ದಟ್. ಒಂದ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಂದ್ ಬಂದ್ರೆ ಮೇ ಬಿ ಅವಾಗ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಎಲ್ಲಾ ತರದ ಜನನು ಅಂದ್ರೆ ಎಕನಾಮಿಕಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಅವಳಿಗೂ ಆ ಕನಸನ್ನ ನನಸು ಮಾಡ್ಕೊಳ್ಳುವಂತ ಒಂದು ಅವಕಾಶ ಸಿಗತ್ತೆ. ಓಕೆ, ಸೊ ಇವಾಗ IVF ಅಂದ ತಕ್ಷಣ ಎಲ್ಲರೂ ಕೂಡ ಒಂದು ತಲೆಲಿದೆ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಇವಾಗ ಫಿನಾನ್ಷಿಯಲಿ ಸೆಟಲ್ಡ್ ಆದವ್ರಿಗೆ, ಫಿನಾನ್ಷಿಯಲಿ ವೆಲ್ ಇರೋರ್ಗೆ ಇದು ಮ್ಯಾಟರ್ ಆಗೋದಿಲ್ಲ IVF ಹೋಗ್ಬೇಕು ಅಂದ್ರೂ ಕೂಡ. ಸಪೋಸ್ ಇವಾಗ ಹೀಗೆ ಒಂದು ಸಿಚುವೇಶನ್ ಅಲ್ಲಿ ನಾನು ಕೂಡ ಮದರ್ ಆಗ್ಬೇಕು, ತಾಯಿ ಆಗ್ಬೇಕು ಅಂತ ಅನ್ಕೊಳ್ತಾ ಇರೋ ಹೆಣ್ಮಕ್ಳಿಗೆ, ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಇದನ್ನ ಅಫೋರ್ಡ್ ಮಾಡ್ಕೊಳಕ್ ಆಗೋದಿಲ್ವಾ ಅಂತ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಮಧ್ಯಮ ವರ್ಗದವರಿಂದ ಖಂಡಿತವಾಗ್ಲೂ ಆಗತ್ತೆ. ಮಧ್ಯಮ ವರ್ಗದ ಮೇಲ್ಪಟ್ಟವರಿಗೆ ಅಷ್ಟೊಂದು ನಾವು ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸರೋಗೆಸಿನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದಕ್ಕೆ. ಈ ಸರೋಗೆಸಿ ಅಂತ ಹೇಳಿದ್ರೆ, ಬಿಕಾಸ್ ನಾನು ಇನ್ನೊಂದು ಬಾಡಿಗೆ ತಾಯಿ, ಇಡೀ ಆ ಹ್ಯೂಮನ್ ನಾನು ತಗೊಳ್ತಾ ಇದ್ದೀನಿ ಅವಳನ್ನ 9-10 ತಿಂಗಳು. ಮತ್ತೆ ಅವಳು ಈ ಅಷ್ಟು ಪ್ರಾಸೆಸ್, ನಾನು ಏನ್ ಪ್ರಾಸೆಸ್ ಅಡಿಯಲ್ಲಿ ಹೋಗಿದ್ದೀನಿ, ಶಿ ಹ್ಯಾಸ್ ಟು ಗೋ ಥ್ರೂ ಆಲ್ ದ ಪ್ರಾಸೆಸ್ ಅವಳುನು. ಅದಕ್ಕೆ ಮೇ ಬಿ ದ ಕಾಸ್ಟ್ ಇಸ್ ಮಚ್ ಮೋರ್ ಹೈಯರ್ ಆಫ್ ಕೋರ್ಸ್, ಆಯ್ತಾ. ಇದಕ್ಕೆ ಅಷ್ಟೊಂದು ಕಾಸ್ಟ್ ಆಗೋದಿಲ್ಲ. ಮಧ್ಯಮ ವರ್ಗದವರಿಗೆ ಇಟ್ ಇಸ್ ಮೋಸ್ಟ್ಲಿ ಅಫೋರ್ಡಬಲ್. ಇನ್ನು ಕೆಳವರ್ಗದ ಮಧ್ಯಮ ವರ್ಗಕ್ಕಿಂತ ಕೆಳವರ್ಗದವರಿಗೆ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಖಂಡಿತವಾಗ್ಲೂ. ಆಗ ಅದೇ ಹೇಳೋದು, ಸರ್ಕಾರಿ ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಅವ್ರು ಎಲ್ಲರಿಗೂ ಎಟ್ಕೋತರ ಆಗತ್ತೆ ಅಂತ. ಓಕೆ, ಸೊ ಈ ತರ ಮನವಿನ ಹೇಗ್ ನೀವು ಕನ್ವಿನ್ಸ್ ಮಾಡಬಹುದು, ನಿಮ್ಮ ಮನವಿನ ಅವ್ರ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರೋದಕ್ಕೆ? ಅವ್ರ ಆ ರೀತಿಯಲ್ಲಿ ಸರ್ ಆಗ್ಲಿ, ಇವಾಗ ನಮ್ಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಇದಕ್ಕೆ ಕಲ್ಯಾಣ ಇಲಾಖೆಗೆ. ದೇ ಆಲ್ ಆರ್ ಸೆನ್ಸಿಬಲ್. ಇಟ್ ಜಸ್ಟ್ ದಟ್ ಯಾರು ಥಾಟ್ ಬಂದಿರಲ್ಲ ಅಷ್ಟೇ ಅದು ಮಾಡಬಹುದು ಅಂತ. ಈಗ ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ಈಗ ಅದು ನಮ್ಗೆ ಅನ್ನಿಸ್ತು, ಎಸ್ ವಿ ಶುಡ್ ಆಸ್ಕ್ ಫಾರ್ ಇಟ್ ಅಂತ. ಒಂದು ಹೇಳಿದ್ರೆ ಆ ಸೂಕ್ಷ್ಮತೆ ಖಂಡಿತವಾಗ್ಲೂ ಇದೆ. ಓಕೆ, ಸೊ ಫೈನಲ್ ಆಗಿ ಕೇಳ್ಬೇಕಂದ್ರೆ, ಒಬ್ಬ ನಟಿಯಾಗಿ, ರಾಜಕಾರಣಿಯಾಗಿ ಈ ರೀತಿಯಾದಂತಹ ಒಂದು ಬ್ರೇವ್ ಹೆಜ್ಜೆನ ನೀವು ತಗೊಳ್ಳೋದು, ಒಂದ್ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಾ ಈ ಮೂಲಕವಾಗಿ ನೀವು ಅಂತ? ಅಲ್ಲ ನೋಡಿ, ನಮ್ಮ ವೈಯಕ್ತಿಕ ಜೀವನದ ನಿರ್ಧಾರಗಳು ಖಂಡಿತವಾಗ್ಲೂ ನಾನೇನೋ ಒಂದು ಸಂದೇಶ ಕೊಡಬೇಕು, ಇನ್ನೇನೋ ಮಾಡಬೇಕು ಅನ್ನೋದಲ್ಲ. ಈಗ ಇಫ್ ಐ ಬಿಕಮ್ ಸಮ್ IPS ಆಫೀಸರು, IAS ಆಫೀಸರು ಅಂದ್ರೆ ಅದು ಕೊಡ್ಬೋದು. ಆರ್ ಇವಾಗ ನೀರಜ್ ಚೋಪ್ರಾ ಇನ್ನೇನೋ ಗೋಲ್ಡ್ ಮೆಡಲ್ ತಗೊಂಡ್ರು ಜಾವ್ಲಿನಲ್ಲಿ ಅಂತ ಹೇಳಿದ್ರೆ ಅದಂತ ಹೇಳ್ಬೋದು. ಬಟ್ ಇದು ನನಗಾಗಿ ತಗೊಂಡಿರುವಂತಹ ಒಂದು ನಿರ್ಧಾರ, ಅಥವಾ ನನಗಾಗಿ, ನನ್ನ ಜೀವನಕ್ಕಾಗಿ ಇದು ಮಾಡ್ಕೊಂಡಿರೋದು. ಇದು ಇವತ್ತು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತಿಗೆ ಕಾರಣ ಆಗಿದೆ. ಅಲ್ಲಿಂದ ಸಾಕಷ್ಟು ಜನರ ಜೀವನದಲ್ಲಿ ಅವರ ಯಾವ ಖಿನ್ನತೆಗೊಳಗಾಗಿರ್ಬೋದು ಸಾಕಷ್ಟು ಹೆಣ್ಮಕ್ಳು, ಈ ಒಂದು ಮಕ್ಳು ಇಲ್ಲದೆ ಇರೋವಂಥ ಒಂದು ಇದ್ರೊಳಗೆ, ದೇ ಡೋಂಟ್ ಹ್ಯಾವ್ ಟು ಫೀಲ್ ದಟ್, ದೇ ಕ್ಯಾನ್ ಸ್ಟಿಲ್ ಬಿ ಕಾನ್ಫಿಡೆಂಟ್. ಯಾಕಂದ್ರೆ ಅವ್ರಿಗೆ ಇನ್ನೊಂದು ದಾರಿ ಇದೆ ಅಂತ ಗೊತ್ತಾಗ್ಲಿ ಅಂತ ಹೇಳೋದಷ್ಟೇ ಬಿಟ್ರೆ ಇನ್ ಯಾವ ದೊಡ್ಡ ಸಂದೇಶನೂ ನಾನು ಕೊಡ್ಲಿಕ್ಕಾಗಲ್ಲ ಖಂಡಿತವಾಗ್ಲು. ಓಕೆ ಮ್ಯಾಮ್, ಇಷ್ಟೊತ್ತು ನೀವು ನಮ್ಮ ಜೊತೆಗೆ ಕುತ್ಕೊಂಡ್ರಿ. ಐ ಆಮ್ ರಿಯಲಿ ಸಾರಿ, ನಿಮ್ಮ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಇಷ್ಟೊತ್ತು ಕುತ್ಕೊಂಡು ನಾವೆಲ್ಲರೂ ಕೂಡ ಮಾತಾಡಿಸ್ತಾ ಇದೀವಿ. ಬಟ್ ನಿಮ್ ಪೇಷನ್ಸ್ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಎನರ್ಜಿಯಾಗಿ ನೀವು ಮಾತಾಡಿದ್ರೆ ತುಂಬಾ ಥ್ಯಾಂಕ್ ಯು. ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಇದಾಗಿತ್ತು ಭಾವನಾ ಅವರ ಮಾತು. IVF ಒಂದು ನಿರ್ಧಾರವನ್ನ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಒಂದು ತಾಯ್ತನ ಸುಖವನ್ನ ಅನುಭವಿಸಬಹುದು ಅನ್ನೋಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹೋಪ್ಫುಲಿ ಈ ವಿಷಯ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.